ಸಮಾಜದಲ್ಲಿ ಅಶಾಂತಿ, ಕ್ರೌರ್ಯ, ಭ್ರಷ್ಟಾಚಾರ ಹೆಚ್ಚಾಗುವುದರಿಂದ ಸಮಾಜ ವಿನಾಶದ ಎಡೆಗೆ ಸಾಗುತ್ತಿದೆ. ತೃಪ್ತಿ ಮತ್ತು ಮಾನವೀಯತೆಯ ಗುಣಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಸಮಾಜದಲ್ಲಿ ಬದಲಾವಣೆ ತರಲು ಪ್ರಯತ್ನಿಸಬೇಕೆಂದು ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಹೇಳಿದ್ದಾರೆ. ಅವರು ಡಾಕ್ಟರ್ ಕುರುಂಜಿ ವೆಂಕಟರಮಣಗೌಡರ 89ನೆಯ ಜಯಂತ್ಯೋತ್ಸವ ಅಂಗವಾಗಿ ನಡೆದಂತ ಕೆವಿಜೆ ಸುಳ್ಯ ಹಬ್ಬದ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಹಿರಿಯ ಸಾಧಕರಿಗೆ ಕೆವಿಜೆ ಸಾಧನಾ ಶ್ರೀ ಪ್ರಶಸ್ತಿ ನೀಡಿ ಮಾತನಾಡಿದರು. ಅಶಾಂತಿ ಕಾರ್ಯಗಳ ಮೂಲಕ ಕ್ರಾಂತಿ ಮಾಡದೆ ಮಾನವೀಯತೆಯ ಮೂಲಕ ಶಾಂತಿಯಿಂದ ಸಮಾಜ ಬದಲಾಯಿಸಬೇಕು. ಈ ಸಮಾಜವನ್ನ ಬದಲಾಯಿಸುವ ಒಂದು ಪ್ರಯತ್ನ ಎಲ್ಲರಿಂದಲೂ ಆಗಬೇಕು. ನಾನಂತೂ ಸುಮಾರು 980ಕ್ಕೂ ಜಾಸ್ತಿ ಶಾಲಾ ಕಾಲೇಜಿಗೆ ಹೋಗಿದ್ದೀನಿ. ಇಂತಹ ಕಾರ್ಯಕ್ರಮಗಳನ್ನ ಬಿಟ್ಟು ಯುವಕರಲ್ಲಿ ಎರಡು ಮೌಲ್ಯಗಳನ್ನ ಅಳವಡಿಸಿ ಅಂತ ಅವರನ್ನ ನಾನು ಕೇಳ್ಕೊಳ್ತಾ ಇದ್ದೇನೆ. ತೃಪ್ತಿ ಅನ್ನುವ ಗುಣ. ತೃಪ್ತಿ ಇಲ್ಲದೆ ಇದ್ರೆ ಒಂದು ರೋಗ ಬರ್ತದೆ, ದುರಾಸೆ. ಆ ದುರಾಸೆಗೆ ಮದ್ದಿಲ್ಲ, ಎಷ್ಟು ಮಾಡಿದ್ರೂ ಸಾಲಲ್ಲ. ನೀವು ಓದ್ತಾ ಇರಬೇಕು ಪೇಪರಲ್ಲಿ ಯಾವ ಮಟ್ಟಕ್ಕೆ ನಮ್ಮ ದೇಶದಲ್ಲಿ ದುರಾಸೆ ಮೇಲ್ಮಟ್ಟಕ್ಕೆ ಹೋಗಿದೆ ಅನ್ನೋದನ್ನು ನೋಡ್ತಾ ಇರಬೇಕು. ಆ ಹಗರಣಗಳಲ್ಲಿ ಬಯಲಿಗೆ ಬಂದಂತಹ ಮೊತ್ತದಲ್ಲಿರುವ ಸೊನ್ನೆಗಳ ಅಭಿವೃದ್ಧಿಗಳನ್ನು ನೀವು ಓದ್ತಾ ಇರಬೇಕು. ಇದೇ ರೀತಿ ಮುಂದುವರೆದ್ರೆ ಶಾಂತಿ ಇರಲ್ಲ, ಸಮಾಜದಲ್ಲಿ ಗೊಂದಲ ಇರಬಹುದು ಅನ್ನೋದು ನನ್ನ ಅನಿಸಿಕೆ. ಬದಲಾವಣೆ ಕ್ರಾಂತಿ ಮೂಲಕ ಬರಬಾರದು, ಬದಲಾವಣೆ ಶಾಂತಿ ಮೂಲಕ ಬರಬೇಕು. ಅಂತಹ ಪ್ರಯತ್ನ ನಾವು ಮಾಡಬೇಕು. ಅದಕ್ಕೆ ಒಂದು ತೃಪ್ತಿ, ಇನ್ನೊಂದು ಮಾನವೀಯತೆ, ಈ ಎರಡು ಮೌಲ್ಯಗಳ ಅಗತ್ಯ ಇದೆ. ಈ ಸಂದರ್ಭದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸಾಧನೆಗೈದ ಕಾನೂನು ತಜ್ಞ ತದಿಯಡ್ಕದ ಡಾಕ್ಟರ್ ಡಿ.ಆರ್. ಸುಬ್ರಹ್ಮಣ್ಯ ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿ ಚಂದ್ರಶೇಖರ್ ಪೆರಾಲು, ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ ಅಧ್ಯಕ್ಷ ಡಾಕ್ಟರ್ ಕೆ.ವಿ. ಚಿದಾನಂದ, ಕೆವಿಜೆ ಸುಳ್ಯ ಹಬ್ಬದ ಸಮಿತಿಯ ಸಂಚಾಲಕ ಸಂತೋಷ್ ಮಡ್ತಲ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು.